ನಮಸ್ಕಾರ. ನಾನು ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ, ಶತಾಯ ಹೃದಯ ಸಂಸ್ಥಾಪಕ. ಇವತ್ತಿನ ಕಾರ್ಯಕ್ರಮ ಬಂದುಬಿಟ್ಟು ಮೈಗ್ರೇನ್ ತಲೆನೋವಿಗೆ ನಿವಾರಣೆ ಏನು ಅಂತ. ತಾವು ನೋಡಿರ್ಬೋದು, ಎಷ್ಟೊಂದು ಜನ ಮೈಗ್ರೇನ್ ಬಂದವರು ಯಾವ ಥರ ಒಂದು ಸಂಕಷ್ಟದಲ್ಲಿ ನರಳ್ತಾ ಇರ್ತಾರೆ ಅಂತ. ಆಮೇಲೆ ಎಷ್ಟೊಂದು ಜನಕ್ಕೆ ನೋಡಿರ್ಬೋದು ನೀವು, ತುಂಬ ಜನ ಹೇಳ್ತಾರೆ ಅವ್ರ ತಲೆನೋವು ನೋಡಿದ ತಕ್ಷಣ ಇವರು ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ಹೇಳೋದನ್ನು ತಾವು ತುಂಬಾ ಕಾಮನಾಗಿ ಕೇಳಿಸ್ಕೊಂಡಿರ್ತಾರೆ. ಯಾಕಂದರೆ ಈ ಮೈಗ್ರೇನ್ ಹೆಡ್ಏಕ್ ಇದೆ ಅಲ್ವಾ, ಈ ಮೈಗ್ರೇನ್ ತಲೆನೋವಲ್ಲಿ ಯಾವುದೇ ಟೆಸ್ಟ್ ಮಾಡಿಸಿ, ನೀವು ಬ್ಲಡ್ ಟೆಸ್ಟ್ ಇರ್ಬೋದು, ಎಕ್ಸ್ರೇ, MRI, CT ಸ್ಕ್ಯಾನ್, ಏನೇ ಮಾಡಿಸಿ ಪ್ರತಿಯೊಂದು ಕೂಡ ನಾರ್ಮಲ್ ಬರುತ್ತೆ. ಬಟ್ ತಲೆನೋವು ಮಾತ್ರ ಹಾಗೇ ಇರುತ್ತೆ. ಅದಕ್ಕೆ ತುಂಬ ಜನ, ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಬಂದರೆ ಅಂತೂ ತುಂಬಾ ಕಷ್ಟ. ಯಾಕೆ ಪ್ರತಿಯೊಬ್ಬರು ಮನೇಲಿ ದೊಡ್ಡವರಿಂದ ಚಿಕ್ಕವ್ರು ಹೇಳೋದೇ ಒಂದೇ, ಸುಮ್ಮನೆ ನಾಟಕ ಮಾಡ್ತಾಯಿದ್ರೆ ಅಡುಗೆ ಮಾಡೋ ತಪ್ಪಿಸ್ಕೊಳ್ಳೋಕ್ಕೆ ಅಂತ. ಪ್ಲೀಸ್ ಇದೊಂದು ಮಾತ್ರ ಅರ್ಥ ಮಾಡ್ಕೊಳ್ಳಿ, ಮೈಗ್ರೇನಲ್ಲಿ ಏನೇ ಟೆಸ್ಟ್ ಮಾಡಿದರೂ ಕೂಡ ಟೆಸ್ಟ್ ರಿಪೋರ್ಟ್ಸ್ ನಾರ್ಮಲ್ ಬರುತ್ತೆ. ಬಟ್ ತಲೆನೋವು ಮಾತ್ರ ಸುತ್ತಿಗೆ ತೊಗೊಂಡು ಹೊಡೆದಂಗೆ ಇರುತ್ತೆ. ಅಷ್ಟು ಜೋರಾಗಿ ತಲೆನೋವು ಬರುತ್ತೆ. ಸೊ ಪ್ಲೀಸ್ ಯಾರಿಗಾದರೂ ಮೈಗ್ರೇನ್ ಇದ್ದರೆ ಈ ಥರ ಮಾತಾಡೋದನ್ನು ಫಸ್ಟ್ ನಿಲ್ಲಿಸಿ. ಸೊ ಎರಡನೇದಾಗಿ, ಹಾಗಾದರೆ ಏನು ಮಾಡಬೇಕು ಡಾಕ್ಟ್ರೆ ಅಂತ ಕೇಳಿದರೆ, ಫಸ್ಟು ಮೈಗ್ರೇನ್ ಇದೆಯೇ ಇಲ್ಲ ಅಂತ ಹೇಗೆ ಕಂಡುಹಿಡಿಬೇಕು ಅಂತ ಹೇಳ್ಕೊಡ್ತೀನಿ. ಯಾಕಂದರೆ ಯಾವ ರಿಪೋರ್ಟಲ್ಲೂ ಗೊತ್ತಾಗೋದಿಲ್ಲ, ಬಟ್ ಸ್ಟಿಲ್ ತಲೆನೋವು ಬರುತ್ತೆ. ಸೊ ಏನೂ ರಿಪೋರ್ಟಲ್ಲಿ ಗೊತ್ತಾಗ್ತಾ ಇಲ್ಲ ತಲೆನೋವಿದೆ ಅಂದರೆ, ಒಂದಂತೂ ನೀವು ಇಮ್ಯಾಜಿನರಿಯಾಗಿ ಅರ್ಥ ಮಾಡ್ಕೋಬೋದು, ಇದು ಮೈಗ್ರೇನ್ ರಿಲೇಟೆಡ್ ಇದೆ ಅಂತ. ಬಟ್ ಸ್ಪೆಸಿಫಿಕ್ ಆಗಿ ಮೈಗ್ರೇನೇ ಇದೆ ಅಂತ ಹೇಗೆ ಕಂಡುಹಿಡಿಬೇಕು ಅಂತಂದರೆ, ನೋಡಿ, ಮೈಗ್ರೇನ್ ತಲೆನೋವು ಯಾವಾಗಲೂ ಅಷ್ಟೇ, ಯಾವುದಾದ್ರೂ ಒಂದು ಸೈಡ್ ಬರುತ್ತೆ, ರೈಟಿಗೋ ಅಥವಾ ಲೆಫ್ಟ್ಗೆ. ಆ ಹೆಡ್ಏಕ್ ಬರೋದೇ ಯಾವುದಾದ್ರೂ ಒಂದು ಕಡೆ. ಬಟ್ ಕೆಲವೊಂದು ಕೇಸಲ್ಲಿ ಎರಡೂ ಕಡೆ ಬರುತ್ತೆ. ಸೊ ಇದೇನು ಅರ್ಧ ತಲೆನೋವು ಏನಾದರೂ ಬಂತು ಅಂದರೆ ಅದು ಒನ್ ಆಫ್ ದ ಸಿಂಪ್ಟಮ್ ಆಫ್ ಮೈಗ್ರೇನ್. ಎರಡನೇದು, ಈ ತಲೆನೋವು ಬಂದಾಗೆ ಲೈಟ್ ನೋಡೋಕ್ಕಾಗೋದಿಲ್ಲ, ಬೆಳಕು ನೋಡೋಕ್ಕಾಗೋದಿಲ್ಲ, ಕತ್ಲೆ ಕೋಣೆಯಲ್ಲಿ ಕೂತ್ಕೊಂಡ್ರೆ ಸಾಕು ಅಂತ ಅನ್ಸುತ್ತಲ್ವ, ಈ ತಲೆನೋವು ಬಂದಾಗ ಏನಾದರೂ ಆ ಥರ ಅನಿಸ್ತಾ ಇದ್ದರೆ ಅದು ಮೈಗ್ರೇನ್. ಮೂರನೇದು, ಈ ಥರ ತಲೆನೋವು ಬಂದಾಗೆ ಒಂಥರ ವಾಂತಿ ಬಂದಂಗೆ ಆಗೋದು, ಅಥವಾ ವಾಂತಿ ಮಾಡಿದರೆ ಕಡಿಮೆ ಆಗೋದು, ಹಾಗೇನಾದರೂ ಇತ್ತು ಅಂದರೂ ಕೂಡ ಮೈಗ್ರೇನ್. ನಾಲ್ಕನೇದು, ಈ ಥರ ತಲೆನೋವು ಬಂದಾಗೆ ಸೌಂಡ್ ಕೇಳೋಕ್ಕಾಗಲ್ಲ, ಯಾರು ಮಾತಾಡೋದು ಬೇಡ, ನನಗೆ ಅಷ್ಟು ತಲೆನೋವು ಬಂದಿದೆ ಅಂತ ಒಂದು ಕತ್ಲೆ ರೂಮಲ್ಲಿ ಹೋಗ್ಬಿಟ್ಟು ಒಂದು ಕಿವಿಗೆ ಒಂದು ಏನೋ ಪಟ್ಟಿ ಕಟ್ಕೊಂಡು, ಕಣ್ಣಿಗೆ ಒಂದು ಪಟ್ಟಿ ಕಟ್ಕೊಂಡು ಒಂದು ಕಡೆ ಕೂತ್ಕೊಂಡು ಬಿಡೋಣ ಅಂತ ಏನಾದರೂ ನಿಮ್ಗೆ ಅನಿಸ್ತಾ ಇದೆ ಅಂದರೆ ಅದು ಮೈಗ್ರೇನ್. ಈ 4 ಸಿಂಪ್ಟಮ್ಸ್ ಇತ್ತು ಅಂತಂದರೆ 100% ಅದು ಮೈಗ್ರೇನ್. ಅಂದರೆ ಒಂದು ಸೈಡ್ ಹೆಡ್ಏಕು, ಅಥವಾ ಕೆಲವೊಂದು ಸರಿ ಎರಡು ಸೈಡ್ ಬರುತ್ತೆ. ಎರಡನೇದು, ಹೆಡ್ಏಕ್ ಬಂದಾಗೆ ಲೈಟ್ ನೋಡೋಕ್ಕಾಗೋದಿಲ್ಲ, ಸೌಂಡ್ ಕೇಳಿಸ್ಕೊಳ್ಳೋಕ್ಕಾಗೋದಿಲ್ಲ, ಅಥವಾ ವಾಂತಿ ಬಂದಂಗೆ ಆಗುತ್ತೆ, ವಾಂತಿ ಮಾಡಿಕೊಂಡ್ರೆ ತಲೆನೋವು ಕಡಿಮೆ ಆಗುತ್ತೆ. ಈ 4 ಸಿಂಪ್ಟಮ್ ಏನಾದರೂ ನಿಮಗಿತ್ತು ಅಂದರೆ ಅದು ಕನ್ಫರ್ಮ್ ಆಗಿ ಮೈಗ್ರೇನ್ ಇದೆ ಅಂತ ಅರ್ಥ. ಇದ್ರ ಜೊತೆಗೆ ಇದರಲ್ಲಿ ಏನಾಗುತ್ತೆ ಅಂತಂದರೆ 4 ಅವರ್ಸಿಂದ 7 to 2 ಅವರ್ಸ್ವರೆಗೆ, ಅಂದರೆ ಒಂದು ಸರಿ ನಿಮ್ಗೆ ತಲೆನೋವು ಬಂದು ಅಂತಾರೆ ಮಿನಿಮಮ್ 4 ಅವರ್ ಇರುತ್ತೆ. 4 ಅವರಿಂದ 3 ದಿನವರೆಗೆ ಏನಾದರೂ ನಿಮ್ಗೆ ಈ ತಲೆನೋವು ಕಂಟಿನ್ಯೂ ಇದೆ ಅಂತಂದರೆ ಅದು ಮೈಗ್ರೇನ್. ಆಮೇಲೆ ಕಡಿಮೆ ಆಗುತ್ತೆ. ಹಾಗಾದರೆ ಇದಕ್ಕೆ ಏನು ಮಾಡಬೇಕು? ಈ ಥರ ಮೈಗ್ರೇನ್ ಬಂದರೆ ಯಾಕೆ ಬರುತ್ತೆ, ನನಗೆ ಯಾಕೆ ಬರ್ತಾಯಿದೆ ಈ ಮೈಗ್ರೇನು? ಒಂದು ಅರ್ಥ ಮಾಡ್ಕೊಳ್ಳಿ, ಮೈಗ್ರೇನ್ ಬರೋದಕ್ಕೆ ಕೆಲವೊಂದು ಸ್ಪೆಸಿಫಿಕ್ ಕಾರಣ ಇದೆ. ಮೈಗ್ರೇನ್ ಯಾವಾಗಲೂ ಯಾಕೆ ಬರುತ್ತೆ ನಮ್ಮ ಬಾಡಿನಲ್ಲಿ ಅಂತಂದರೆ, ಯಾವಾಗ ನಿಮ್ಮ ಬಾಡಿನಲ್ಲಿ ಆ್ಯಸಿಡ್ ಆಲ್ಕಲಿ ಇಂಬ್ಯಾಲೆನ್ಸ್ ಆಗುತ್ತೆ, ಆ್ಯಸಿಡಿಕ್ ಲೆವೆಲ್ ಇನ್ಕ್ರೀಸ್ ಆಗಿ ಆಲ್ಕಲೈನ್ ಲೋ ಆಯಿತು ಅಂತಂದರೆ ಮೈಗ್ರೇನ್ ಬರುತ್ತೆ. ಇದು ಆ್ಯಸಿಡಿಕ್ ಆಲ್ಕಲಿ ಅಂದರೆ ಏನು ಡಾಕ್ಟ್ರಿ ಅಂತಂದರೆ, ಸಿಂಪಲ್ಲಾಗಿ ನಿಮ್ಮೆಲ್ರಿಗೂ ಅರ್ಥ ಆಗಬೇಕು ಅಂದರೆ, ಹೀಟ್ ಜಾಸ್ತಿ ಆಯಿತು ಅಂದರೆ, ಆ್ಯಸಿಡಿಟಿ ಜಾಸ್ತಿ ಆಯಿತು ಅಂದರೆ, ಪಿತ್ತ ಜಾಸ್ತಿ ಆಯಿತು ಅಂದರೆ, ಪಿತ್ತ ನೆತ್ತಿಗೆ ಹೋಯ್ತು ಅಂತಾರಲ್ಲ ಆ ಥರ ಪಿತ್ತ ಜಾಸ್ತಿ ಆಯಿತು ಅಂದರೆ ಮೈಗ್ರೇನ್. ಸೊ ಅದನ್ನು ಇಂಬ್ಯಾಲೆನ್ಸು, ಈ ಪಿತ್ತ ಇರೋದು ಆ್ಯಸಿಡ್ ಅಂತ ಹೇಳ್ತೀವಿ, ಆಲ್ಕಲಿ, ಇದು ಎರಡು ಇಂಬ್ಯಾಲೆನ್ಸ್ ಆಯಿತು ಅಂತಂದರೆ, ಆ್ಯಸಿಡಿಕ್ ಲೆವೆಲ್ ಇನ್ಕ್ರೀಸ್ ಆದ ತಕ್ಷಣ, ಪಿತ್ತ ಇನ್ಕ್ರೀಸ್ ಆದ ತಕ್ಷಣ, ಹೀಟ್ ಇನ್ಕ್ರೀಸ್ ಆದ ತಕ್ಷಣ ಮೈಗ್ರೇನ್ ತಲೆನೋವು ಬರುತ್ತೆ. ಹಾಗಾದರೆ ಇದು ಯಾವ್ಯಾವ ಥರ ಇನ್ಕ್ರೀಸ್ ಆಗುತ್ತೆ, ಯಾಕೆ ಇನ್ಕ್ರೀಸ್ ಆಗುತ್ತೆ, ಇದನ್ನು ಬ್ಯಾಲೆನ್ಸ್ ಹೆಂಗೆ ಮಾಡೋದು, ಅದೇ ಇಂಪಾರ್ಟೆಂಟು. ತಾವು ನೋಡಿರ್ಬೋದು, ಮೈಗ್ರೇನ್ ಬಂದಿರೋರಿಗೆ ಯಾವಾಗಲೂ ಟ್ರಾವೆಲ್ ಮಾಡಿದರೆ ಆಗಲ್ಲ, ಟ್ರಾವೆಲ್ ಮಾಡಿದ ತಕ್ಷಣ ಮೈಗ್ರೇನ್ ಬರುತ್ತೆ. ಅಥವಾ ಈ ಅಗರಬತ್ತಿ ಆ ಥರ ಏನಾದರೂ, ಯಾರಾದರೂ ಸೆಂಟು ಸ್ಪ್ರೇ ಯೂಸ್ ಮಾಡಿದರೆ, ಪರ್ಫ್ಯೂಮ್ ಯೂಸ್ ಮಾಡಿದರೆ ಸಡನ್ನಾಗಿ ಮೈಗ್ರೇನ್ ಬರುತ್ತೆ. ಅಗರಬತ್ತಿ ಆಗಿದ್ರೆ ತಲೆನೋವು ಬರುತ್ತೆ. ಲಾಂಗ್ ಜರ್ನಿ ಮಾಡಿದರೆ ತಲೆನೋವು ಬರುತ್ತೆ. ಟೈಮಿಗೆ ಊಟ ಮಾಡಲಿಲ್ಲ, ಈಗ ಈ ದಿನ 2 ಗಂಟೆಗೆ ಊಟ ಮಾಡ್ತಾರೆ, 3 ಗಂಟೆ ಆಯಿತು ಅಂದರೆ ತಲೆನೋವು ಬರುತ್ತೆ. ಸೊ ಇದೆಲ್ಲವೂ ಕೂಡ ಮೈಗ್ರೇನ್ ಟ್ರಿಗರಿಂಗ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಮೈಗ್ರೇನು ಹೆಚ್ಚಿಗೆ ಮಾಡ್ತಕ್ಕಿರ್ತಕ್ಕಂಥ ಕಾರಣಗಳು. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ತು ಅಂದರೆ ಮೈಗ್ರೇನ್ ಕಡಿಮೆ ಆಗ್ತಾ ಬರುತ್ತೆ.
ಇದ್ರ ಜೊತೆಗೆ ಇನ್ನೆದರಿಂದ ಆಗುತ್ತೆ, ಟೈಮಿಗೆ ಊಟ ಮಾಡಿಲ್ಲ ಅಂದರೆ, ಟೀ ಕಾಫಿ ಜಾಸ್ತಿ ಕುಡಿತಾ ಇದ್ದರೆ, ತುಂಬ ಖಾರ ಹುಳಿ ಮಸಾಲೆ ಎಣ್ಣೆ ಪದಾರ್ಥ ಜಾಸ್ತಿ ತಿಂತು ಅಂದರೆ ಮೈಗ್ರೇನ್ ಜಾಸ್ತಿ ಆಗುತ್ತೆ. ಹಾಗಾದರೆ ಇದಕ್ಕೆ ಏನು ಟ್ರೀಟ್ಮೆಂಟ್ ಡಾಕ್ಟ್ರೆ? ಎಲ್ಲೋ ಟ್ರೀಟ್ಮೆಂಟೇ ಇಲ್ವಾ? ತಾವು ನೋಡಿರ್ಬೋದು, ಈಗ ಅವೈಲೇಬಲ್ ಅಲೋಪತಿನಲ್ಲಿ ಇರ್ತಕ್ಕಂಥ ಟ್ರೀಟ್ಮೆಂಟು ಮೈಗ್ರೇನ್ಗಿರೋದೇ ಬರೀ ಪೇನ್ ಕಿಲ್ಲರ್ ಮಾತ್ರ. ವ್ಯಾಸೋಗ್ರೇನು ಅಂಥದ್ದೆಲ್ಲ ಕೊಡ್ತಾರೆ. ಅದನ್ನು ತೊಗೊಂಡಾಗ ಕಡಿಮೆ ಆಗುತ್ತೆ, ಮತ್ತು ಆ್ಯಸ್ ಯೂಶ್ವಲ್ ಮತ್ತೆ ಬರುತ್ತೆ. ಯಾಕೆ ಹಾಗಾಗುತ್ತೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ನೋಡಿ, ಆವಾಗೇ ಹೇಳಿದೆ ಆ್ಯಸಿಡ್ ಆಲ್ಕಲಿ ಇಂಬ್ಯಾಲೆನ್ಸ್ ಆದರೆ ಮೈಗ್ರೇನ್ ಬರುತ್ತೆ ಅಂತ. ಪೇನ್ ಕಿಲ್ಲರ್ ತೊಗೊಂಡ ತಕ್ಷಣ ಗ್ಯಾಸ್ಟ್ರಿಕ್ ಹೊಟ್ಟೆನಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸೀಕ್ರೆಷನ್ ತುಂಬ ಜಾಸ್ತಿ ಆಗುತ್ತೆ, ಆ್ಯಸಿಡಿಕ್ ಸೀಕ್ರೆಷನ್ ಇನ್ನೂ ಜಾಸ್ತಿ ಆಗುತ್ತೆ. ನೋವಿನ ಮಾತ್ರೆ ತೊಗೊಳ್ಳೋದ್ರಿಂದ ನೋವೇನೋ ಕಡಿಮೆ ಆಗುತ್ತೆ, ಆ ನೋವಿನ ಮಾತ್ರೆ ಸೈಡ್ ಎಫೆಕ್ಟಿಂದ ಏನು ಆ್ಯಸಿಡಿಕ್ ಲೆವೆಲ್ ಇನ್ನೂ ಇನ್ಕ್ರೀಸ್ ಆಗುತ್ತೆ, ಅದರಿಂದ ಮೈಗ್ರೇನ್ ಮತ್ತೆ ಜಾಸ್ತಿ ಆಗುತ್ತೆ. ಅದಕ್ಕೆ ನೋಡಿ, ಒಂದು ಸರಿ ಮೈಗ್ರೇನ್ ಬಂತು, ನೀವು ಒಂದು ಸರಿ ಪೇನ್ ಕಿಲ್ಲರ್ ತೊಗೊಳಕ್ಕೆ ಶುರು ಮಾಡ್ತು ಅಂತಂದರೆ ಯಾವತ್ತೂ ಮೈಗ್ರೇನ್ ಕಡಿಮೆ ಆಗಲ್ಲ. ಸೊ ಲೈಫ್ ಲಾಂಗ್ ನೀವು ಮೆಡಿಸಿನ್ ತೊಗೊಳ್ತಾನೆ ಇರಬೇಕು. ಆಮೇಲೆ ಮೈಗ್ರೇನು ಟ್ರೀಟ್ಮೆಂಟ್ ಕೊಡದೇನೆ ಹಾಗೆ ಬಿಡ್ತು ಅಂತಂದರೆ ನಿಮಗೆ ಹೆದರ್ಸ್ತಾ ಇಲ್ಲ, ಲಾಂಗ್ ರನ್ನಲ್ಲಿ ಪ್ಯಾರಲೈಸಿಸು ಅಥವಾ ಸ್ಟ್ರೋಕ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಯಾಕಂದರೆ ಅದು ನರ್ವಸ್ ಸಿಸ್ಟಮ್ನ ಟಾರ್ಗೆಟ್ ಮಾಡಿ ನರ್ವಸ್ ಸಿಸ್ಟಮ್ ಅಫೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಮೈಗ್ರೇನು ಸಿಂಪಲ್ ಅನಿಸಿದ್ರು ಕೂಡ ತುಂಬ ಕಾಂಪ್ಲಿಕೇಟೆಡ್ ಡಿಸೀಸು. ಸಿಂಪಲ್ ಆಗಿರೋ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಕಂಪ್ಲೀಟಾಗಿ ವಾಸಿ ಆಗುತ್ತೆ. ನಾವು ಶತಾಯುನಲ್ಲಿ 125 ವರ್ಷದಿಂದ ಮೈಗ್ರೇನ್ ತಲೆನೋವಿಗೆ ಚಿಕಿತ್ಸೆ ಕೊಡ್ತಾಯಿದ್ದೀವಿ. ಅದರಲ್ಲೂ ಬರೀ 4 ತಿಂಗಳ ಔಷಧಿ ಕೊಟ್ಟರೆ ಸಂಪೂರ್ಣವಾಗಿ ಮೈಗ್ರೇನ್ ತಲೆನೋವು ಹೋಗಿಬಿಡುತ್ತೆ, ಮತ್ತೆ ಬರೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ, ಮತ್ತೆ ಬರೋದಿಲ್ಲ. ಬಟ್ ಏನು ಅಂದರೆ ಅದಕ್ಕೆ ಕೆಳಗಡೆ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ಫೋನ್ ಮಾಡಿ ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡಿ. ನಮ್ಮ ಡಾಕ್ಟ್ರು ಕೆಲವೊಂದು ಇವೆಲ್ಲ ಕ್ವಶನ್ಸ್ ಕೇಳ್ತಾರೆ. ಮೈಗ್ರೇನ್ ಇತ್ತು ಅಂದರೆ ನೀವು ಎಷ್ಟೊಂದು ಸರಿ ಬೆಂಗಳೂರಿಗೆ ಬರೋದು ಬೇಕಾಗಿಲ್ಲ, ನಿಮಗೆ ಮನೆಗೆ ಕೂಡ ಮೆಡಿಸಿನ್ ಕೊರಿಯರ್ ಮಾಡ್ತೀವಿ. ಇಮ್ಮಿಡಿಯೇಟಾಗಿ 4 ತಿಂಗಳ ಔಷಧಿ ತೊಗೊಂಡ್ರೆ ಕಂಪ್ಲೀಟ್ ಹೋಗಿಬಿಡುತ್ತೆ. ಬಟ್ 4 ತಿಂಗಳ ಔಷಧಿಯಲ್ಲಿ ಫಸ್ಟ್ 2 ತಿಂಗಳು ನಮ್ಮದು ಔಷಧಿ ಕೊಡಬೇಕಾದ್ರೂ ಕೂಡ ತಲೆನೋವು ಬರುತ್ತೆ. ಯಾಕಂದರೆ ನಮ್ಮ ಔಷಧಿಯಲ್ಲಿ ಆ್ಯಸಿಡಿಕ್ ಲೆವೆಲ್ ಕಡಿಮೆ ಆಗಬೇಕು ಅಂದರೆ ಇದು 1 ರಿಂದ 2 ತಿಂಗಳು ಟೈಮ್ ತೊಗೊಳುತ್ತೆ. ಸೊ ಆ 2 ತಿಂಗಳು ಆದಮೇಲೆ ನಿಮಗೆ ಸ್ಲೋ ಆಗಿ ತಲೆನೋವು ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಫಸ್ಟ್ 2 ಮಂತ್ಸು ತಲೆನೋವು ಬರ್ತಾ ಇದೆಯಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ, ಆಮೇಲಿಂದ ಕಡಿಮೆ ಆಗ್ತಾ ಬರುತ್ತೆ. ಇದು ಒಂದು ಪ್ಯಾಟರ್ನ್. ಸೊ 4 ಮಂತ್ಸ್ ಮೆಡಿಸಿನ್ ತೊಗೊಳ್ತು ಅಂತಂದರೆ ಸಂಪೂರ್ಣವಾಗಿ ಮೈಗ್ರೇನಿಂದ ಗುಣಪಡಿಸ್ಕೋಬೋದು. ಸಿಂಪಲ್ಲಾಗಿ ಮನೆಯಲ್ಲಿ ಏನೇನು ರೆಮಿಡಿ ಮಾಡಬೇಕು? ನೀರು ಜಾಸ್ತಿ ಕುಡ್ಕೊಳ್ಳಿ, ಟೀ ಕಾಫಿ ಇಮ್ಮಿಡಿಯೇಟಾಗಿ ನಿಲ್ಲಿಸಿ, ಟೈಮಿಗೆ ಊಟ ಮಾಡಿ, ಖಾರ ಹುಳಿ ಮಸಾಲೆ ಎಣ್ಣೆ ಪದಾರ್ಥ ಇಮ್ಮಿಡಿಯೇಟಾಗಿ ಸ್ಟಾಪ್ ಮಾಡಿ, ನಿದ್ರೆ ಸರಿಯಾಗಿ ಮಾಡಿ, ಚಿಂತೆ ಕಡಿಮೆ ಮಾಡಿ, ಮೊಬೈಲ್ ಯೂಸ್ ಮಾಡೋದು ಕಡಿಮೆ ಮಾಡಿ, ದಿನ 1 ಅವರ್ ವಾಕ್ ಮಾಡಿ. ಇಷ್ಟು ಮಾಡಿದ್ರೆ ಮೈಗ್ರೇನ್ ಕಂಪ್ಲೀಟಾಗಿ ಕಂಟ್ರೋಲ್ಗೆ ಬರುತ್ತೆ. ಬಟ್ ಸಂಪೂರ್ಣವಾಗಿ ಗುಣ ಆಗಬೇಕು ಅಂತಂದರೆ ಕೆಳಗೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಫೋನ್ ಮಾಡಿ, ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ, ನಮ್ಮ ಡಾಕ್ಟ್ರು ನಿಮ್ಮ ಹತ್ರ ಮಾತಾಡಿ ಮೆಡಿಸಿನ್ ಕೊರಿಯರ್ ಕಳಿಸ್ತಾರೆ. ಜಸ್ಟ್ 4 ತಿಂಗಳು ತೊಗೊಂಡ್ಬಿಟ್ಟು ಮೈಗ್ರೇನಿಂದ ಕಂಪ್ಲೀಟಾಗಿ ಗುಣಮುಖರಾಗಿ. ಥ್ಯಾಂಕ್ ಯು. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ.
ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ ತಾವೇನಾದರೂ ಒಬಿಸಿಟಿ, ಡಯಾಬಿಟಿಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.